ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಜ್ಯೋತಿ ಮರಾಠ. ನಮ್ಮ ಊರು ಬಂದುಬಿಟ್ಟು ಕುಮಟಾ. ಇವತ್ತಿನ ದಿನ ಏನು ವಿಷಯದ ಬಗ್ಗೆ ಚರ್ಚೆ ಮಾಡ್ಕೊಂಡು ಬಂದಿದ್ದೇವೆ ಅಂತಂದರೆ, ಈ ಹೊರಗಿನ ಸೂರ್ಯನ ಕಿರಣಗಳಿಂದ ಆಗುವ ಲಾಭದ ಬಗ್ಗೆ, ಅಂದರೆ ಪ್ರಯೋಜನಗಳ ಬಗ್ಗೆ ನಮ್ಮ ನಾಗರಾಜ್ ಶೇಟ್ ಅವರು ಒಂದೆರಡು ವಿವರಣೆಯನ್ನು ಕೊಡ್ತೇವೆ. ಓಕೆ ಜ್ಯೋತಿ ಮರಾಠಿ ಅವರೇ, ಈಗಾಗಲೇ ನಾವು ಸೂರ್ಯನ ಕಿರಣಗಳ ಬಗ್ಗೆ ಈಗಾಗಲೇ ನಿಮಗೆ ಅದರಿಂದ ಆಗುವಂಥ ಲಾಭಗಳ ಬಗ್ಗೆ ನಾವು ಎಕ್ಸ್ಪ್ಲೇನನ್ನು ಮಾಡ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ, ಹೊರ ದೇಶದಿಂದ ಇಲ್ಲಿ ನಮ್ಮ ಕಾಸ್ಟಲ್ ಬೆಲ್ಟ್ ಏನು ಕರಾವಳಿ ಭಾಗಕ್ಕೆ ಯಾಕೆ ಬರ್ತಾರೆ ಕೇಳಿದ್ರೆ, ಅವರ ಒಂದು ಸ್ಕಿನ್ನಿನ ಒಂದು ಚರ್ಮದ ರೋಗ ಇರ್ತದೆ. ರೋಗವನ್ನು ಗುಣಮುಖ ಮಾಡೋದಕ್ಕೋಸ್ಕರ ಇಲ್ಲಿ ನಮ್ಮ ಕುಮಟಾ ಆಗಿರ್ಬೋದು ಈ ಕರಾವಳಿ ಭಾಗಕ್ಕೆ ಬರ್ತಾರೆ. ಒಂದನೇದು. ಎರಡನೇದು ಏನಂದರೆ, ಚರ್ಮ ಗಟ್ಟಿ ಆಗ್ತದೆ. ವಿಟಮಿನ್ ಏನು ಡಿ ಅಂತ ಏನೋ ಹೇಳ್ತೀವಲ್ವ, ಸೂರ್ಯನ ಕಿರಣದಿಂದ ಸಿಗುವಂಥ ಲಾಭಗಳು ಹೆಚ್ಚಿನದಾಗಿರ್ತದೆ. ಮತ್ತೇನೆಂದರೆ, ವಿಶೇಷವಾಗಿ ಸೂರ್ಯನ ಕಿರಣಗಳು ಚರ್ಮದಲ್ಲಿ ಬಿದ್ದರೆ ಚರ್ಮದ ರೋಗ ಕೂಡ ಹೋಗ್ತದೆ. ಮತ್ತೇನೆಂದರೆ, ಅದರಿಂದ ಬರುವಂಥ ರಿಮೂವ್ ಆಗುವಂಥ ಬೆವರಿನಿಂದ ನಮಗೆ ಬಿ ಪಿ ಶುಗರ್ ಆಗಿರ್ಬೋದು ಎಲ್ಲ ಹೋಗ್ತದೆ. ಯಾಕಂತ ಕೇಳಿದ್ರೆ, ಹೊರಗಿನ ದೇಶದವರು ಇದರ ಲಾಭವನ್ನು ಪಡ್ಕೊಳ್ತಾರೆ. ಆದರೆ ಇಲ್ಲಿನ ದೇಶದವರೇ ಇದ್ರ ಬಗ್ಗೆ ಲಾಭವನ್ನು ಪಡ್ಕೊಳ್ಳೋದಿಲ್ಲ. ಯಾಕಂತ ಕೇಳಿದ್ರೆ, ಸೂರ್ಯನ ಕಿರಣ ಅಂದರೆ ನಾವು ಕಪ್ಪಾಗ್ತೀವಿ, ಮತ್ತೊಂದು ಆಗ್ತೀವಿ ಅಂತ ಹೇಳಿಬಿಟ್ಟು ಅವ್ರು ಸ್ವಲ್ಪ ಇದು ಮಾಡ್ತಾರೆ. ಅದಕ್ಕಾಗಿ ನಾವು ಸೂರ್ಯನ ಕಿರಣದ ಬಗ್ಗೆ ಈಗಾಗಲೇ ಎಕ್ಸ್ಪ್ಲೇನನ್ನು ಮಾಡಿದ್ದೀನಿ. ಯಾಕಂದರೆ ಲಾಭದ ಬಗ್ಗೆ, ಯಾಕಂದರೆ ವಿಟಮಿನ್ ಡಿ ಸಿಗ್ತದೆ, ಮತ್ತು ಚರ್ಮ ರೋಗವನ್ನು ಕೂಡ ಹೋಗ್ತದೆ. ಮತ್ತೇನೆಂದರೆ, ಬಿ ಪಿ ಶುಗರ್ ಏನಿರ್ತದೆ ಅದೆಲ್ಲ ಕೂಡ ನಿವಾರಣೆ ಆಗ್ತದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.